ಹಾಯ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಕೂದಲಿನ ಸಮಸ್ಯೆ ತುಂಬ ಜನರಲ್ಲಿ ಕಾಣ್ತಾ ಇದೆ. ಕೂದಲುಗಳು ಸರಿಯಾಗಿ ಬೆಳೀತಾ ಇಲ್ಲ, ಮತ್ತು ಡ್ರೈ ಆಗ್ತಾ ಇದೆ, ಹಾಗೂ ಕೂದಲುಗಳು ಸಿಕ್ಕಾಪಟ್ಟೆ ಉದುರ್ತಾ ಇದೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಸ್ಕಿನ್ನು ಒಂಥರ ರಫ್ ಆಗ್ತಾ ಇದೆ, ಮತ್ತು ಸ್ಕಿನ್ನಲ್ಲಿ ಯಾವುದೇ ರೀತಿಯ ಗ್ಲೋ ಬರ್ತಾ ಇಲ್ಲ, ಹಾಗೂ ಯಾವುದೇ ರೀತಿಯ ಕಾಂತಿ ನಮ್ಮ ಮುಖದಲ್ಲಿ ಕಾಣ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಹಾಗೂ ತುಂಬ ಜನರಲ್ಲಿ ಒಂದು ವೀಕ್ನೆಸ್ ಇರುತ್ತೆ, ಏನಂದರೆ ಪದೇ ಪದೇ ಉಗುರುಗಳನ್ನೇ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದರೂ ಉಗುರುಗಳು ಸ್ವಲ್ಪ ಬೆಳೆದ ತಕ್ಷಣ ಕಟ್ ಆಗುತ್ತೆ ಅಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲಕ್ಕೂ ಕೂಡ ಪರಿಹಾರವಾಗಿ ನಾನೊಂದು ಟಾನಿಕನ್ನು ಹೇಳ್ತಾ ಇದ್ದೀನಿ. ಈ ಟಾನಿಕನ್ನು ನೀವು ಡೈಲಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆ ಆಗೋದರ ಜೊತೆಗೆ ನಿಮ್ಮ ಮುಖ ಬೆಳ್ಳಗಾಗತ್ತೆ, ಒಳ್ಳೆಯ ಗ್ಲೋ ನಿಮ್ಮ ಮುಖಕ್ಕೆ ಬರುತ್ತೆ. ಮತ್ತು ಕೂದಲಿನ ಬೆಳವಣಿಗೆ ಆಗದೇ ಇರೋದೇ ಒಂದು ಸಮಸ್ಯೆ ಆದರೆ, ಇನ್ನು ಕೆಲವು ವಯಸ್ಸಿಗಿಂತ ಮುಂಚೆನೇ ಮುದುಕರಾಗೋದು, ಮುಖದಲ್ಲಿ ನೆರಿಗೆ ಆಗೋದು, ಹಾಗೂ ಒಂಥರ ಸ್ಕಿನ್ನು ಜೂತ್ ಬಿದ್ದಂಗೆ ಆಗೋದು, ಇವೆಲ್ಲವೂ ಕೂಡ ಈ ಟಾನಿಕ್ನಿಂದ ನೀವು ಸರಿಪಡಿಸಬಹುದು. ಮತ್ತು ನಿಮ್ಮ ಸ್ಕಿನ್ಗೆ ಒಳ್ಳೆಯ ಗ್ಲೋ ಬರುವುದರ ಜೊತೆಗೆ ನೀವು ಯಂಗಾಗಿ ಕಾಣ್ತೀರಾ, ಹಾಗೂ ವಯಸ್ಸಿಗಿಂತ ಮುಂಚೆನೇ ಬಿಳಿ ಕೂದಲಾಗೋದನ್ನು ನೀವು ತಡೆಯಬಹುದು. ಸೊ ನಮ್ಮ ಕೂದಲಿಗೆ ಹಾಗೂ ನಮ್ಮ ಸ್ಕಿನ್ಗೆ ನಮ್ಮ ನೇಲ್ಸ್ಗಳು ಸರಿಯಾಗಿ ಬೆಳೀತಾ ಇಲ್ಲ ಅಂತಂದರೆ ಇದಕ್ಕೆ ಬಯೋಟಿನ್ ಎಂಬುದು ಕಾರಣ ಆಗಿರುತ್ತೆ. ನಮ್ಮ ಬಾಡಿಗೆ ಸರಿಯಾಗಿ ಬಯೋಟಿನ್ ಸಿಗದೇ ಇದ್ದಾಗ ಈ ಡೆಫಿಷಿಯನ್ಸಿ ನಮಗೆ ಕಾಣುತ್ತೆ. ಏನಪ್ಪ ಇದು ಬಯೋಟಿನ್ ಅಂದರೆ, ಇದು ಒಂದು ವಿಟಮಿನ್ B7 ಅಥವಾ ವಿಟಮಿನ್ H ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಈ ಬಯೋಟಿನ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂತಂದರೆ, ನಾವು ತಿಂದಂತಹ ಆಹಾರವನ್ನು ಇದು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ನಮಗೆ ಈ ವಿಟಮಿನನ್ನು ಹೆಲ್ಪ್ ಆಗುತ್ತೆ. ಈ ವಿಟಮಿನ್ B7 ನಮ್ಮ ಕಣ್ಣಿಗೆ, ಕೂದಲಿಗೆ, ಸ್ಕಿನ್ಗೆ, ಮೆದುಳನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಬಯೋಟಿನ್ನು ನಮ್ಮ ದೇಹದಲ್ಲಿ ನೀರಿನ ಸೊಲ್ಯೂಬಲ್ ಟೈಪಲ್ಲಿ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಬೆವರು ಮತ್ತು ಯೂರಿನ್ ರೂಪದಲ್ಲಿ ಇದು ಹೊರಗಡೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ಬಾಡಿಗೆ ಆಗಾಗ ಈ ವಿಟಮಿನನ್ನು ನೀಡ್ತಾ ಇರಬೇಕು. ಈ ಬಯೋಟಿನ್ ನಮಗೆ ಬೇರೆ ಬೇರೆ ಆಹಾರದ ಮೂಲಕ ಸಿಗುತ್ತೆ. ಇವಾಗ ನೀವು ನೋಡ್ಬೋದು, ಮಾರ್ಕೆಟ್ನಲ್ಲಿ ತುಂಬಾ ಬಯೋಟಿನ್ ಪೌಡರ್ಗಳೆಲ್ಲ ಸಿಗ್ತಾ ಇದೆ, ಮತ್ತು ಕಾಸ್ಟ್ಲಿನೂ ಕೂಡ ಇದೆ. ನ್ಯಾಚುರಲಾಗಿ ಸಿಗುವಂತಹ ಆಹಾರದಲ್ಲಿಯೂ ಕೂಡ ನಾವು ಈ ಬಯೋಟಿನನ್ನು ಪಡೆಯಬಹುದು. ಸೊ ಯಾವೆಲ್ಲ ಆಹಾರದಿಂದ ಪಡೆಯಬಹುದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಈ ಟಾನಿಕ್ ರೆಸಿಪಿ ಅಥವಾ ಬಯೋಟಿನ್ ಪೌಡರನ್ನು ನಾವು ಮನೆಯಲ್ಲೇ ಯಾವ ರೀತಿ ನ್ಯಾಚುರಲಾಗಿ ತಯಾರಿಸ್ಕೋಬಹುದು, ಹಾಗೂ ಇದನ್ನು ಹೇಗೆ ಬಳಸೋದು, ಇದರ ಬೆನಿಫಿಟ್ಸ್ ಹೇಗೆಲ್ಲ ಬರುತ್ತೆ ಎಂಬುದನ್ನು ಇವಾಗ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ಅರ್ಧ ಕಪ್ಪಿನ ಮೆಜರ್ಮೆಂಟಲ್ಲಿ ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಈ ಶೇಂಗಾ ಬೀಜದಲ್ಲಿ ಪ್ರೋಟೀನು ಜಾಸ್ತಿ ಪ್ರಮಾಣದಲ್ಲಿದೆ, ಅದಲ್ಲದೆ ಬಯೋಟಿನ್ ಕೂಡ ಇದೆ. ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲಿನ ಬೆಳವಣಿಗೆ ಹಾಗೂ ಕೂದಲಿನ ಡ್ರೈನೆಸ್ಸನ್ನು ತೆಗಿಲಿಕ್ಕೆ, ಕೂದಲು ಉದುರೋದನ್ನು ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಈ ಶೇಂಗಾ ಬೀಜವನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತೇನೆ ಫ್ರೈ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಸಂಪೂರ್ಣವಾಗಿ ಫ್ರೈ ಆದ ನಂತರ ಇದು ನೋಡಿ ಒಂದು ರೀತಿ ಕಪ್ಪಾಗುತ್ತೆ. ಸೊ ಇದನ್ನು ನಾವು ತಣ್ಣಗಾಗಿಸೋಣ, ಹಾಗೂ ಇದರ ಮೇಲಿರುವಂತಹ ಸಿಪ್ಪೆನೂ ಕೂಡ ನೀವು ತೆಗಿಬೋದು ಅಥವಾ ಹಾಗೇನೂ ಕೂಡ ಬಳಸ್ಬೋದು. ನೆಕ್ಸ್ಟ್ ನಾನಿಲ್ಲಿ ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ಈ ಬಾದಾಮಿಯಲ್ಲಿಯೂ ಕೂಡ ಬಯೋಟಿನ್ ಇದೆ. ಇದರಲ್ಲಿ ಒಮೆಗಾ 3, ಒಮೆಗಾ 6 ಕೂಡ ಇದೆ. ನಮ್ಮ ಕೂದಲಿಗೆ ಹಾಗೂ ನಮ್ಮ ಕಣ್ಣಿಗೆ, ಸ್ಕಿನ್ನಲ್ಲಿ ಒಳ್ಳೆಯ ಗ್ಲೋ ಬರಲಿಕ್ಕೆ, ಹಾಗೂ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕೂಡ ನಾನು ಅರ್ಧ ಕಪ್ನಷ್ಟು ತೆಗೆದುಕೊಂಡಿದ್ದೀನಿ. ಲೆಕ್ಕ ಮಾಡಿಕೊಂಡು ಹೇಳೋದಾದರೆ ಒಂದು 45 ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕಡಿಮೆ ಕೂಡ ಮಾಡಿಕೊಂಡು ಬಳಸ್ಕೊಳ್ಬಹುದು. ಸೊ ನಿಮಗೆ ಇಷ್ಟ ಆದರೆ ಮತ್ತೆ ನೀವು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನು ನಾವು ಹುರ್ಕೊಳ್ಳೋಣ. ಚೆನ್ನಾಗಿ ಇದು ಕಪ್ಪಾಗಬೇಕು, ಅಲ್ಲಿವರೆಗೆ ಇದನ್ನು ನಾವು ಹುರ್ಕೊಳ್ಳೋಣ. ಸೊ ಹುರಿಯೋದು ಯಾಕೆ ಅಂತಂದರೆ, ಇದು ಹೊರಗಡೆ ಇಟ್ಟರೂ ಕೂಡ ಹಾಳಾಗಬಾರ್ದು, ಅದಕ್ಕೋಸ್ಕರ ಹುರ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಹುರಿಯೋದ್ರಿಂದ ಇದರಲ್ಲಿರುವಂತಹ ವಿಟಮಿನ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಚೆನ್ನಾಗಿ ಹುರಿದ ನಂತರ ಇದನ್ನು ಕೂಡ ನಾನು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ತಣ್ಣಗಾಗಿಸ್ಲಿಕ್ಕೆ ಇಡೋಣ. ಮತ್ತು ಇದರ ಸಿಪ್ಪೆನೂ ಕೂಡ ಬೇಕಿದ್ದರೆ ನೀವು ತೆಗಿಬೋದು. ನಾನು ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಸನ್ಫ್ಲವರ್ ಸೀಡ್ಸ್ ಅಥವಾ ಈ ಸೂರ್ಯಕಾಂತಿ ಬೀಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಬಳಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು.
ಸೊ ಇವಾಗ ಎಲ್ಲವನ್ನು ಕೂಡ ನಾನು ಹುರ್ಕೊಂಡಿದ್ದೀನಿ, ಹಾಗೂ ಶೇಂಗಾ ಬೀಜದ ಸಿಪ್ಪೆನೂ ಕೂಡ ತೆಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಾನು ಬಾದಾಮಿಯನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ, ತರಿಯಾಗಿ ರುಬ್ಕೋಬೇಕಾಗತ್ತೆ. ಸೊ ಪೂರ್ತಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಬಾದಾಮಿಯನ್ನು ರುಬ್ಬಿದ ನಂತರ ಶೇಂಗಾ ಬೀಜ ಹಾಗೂ ಈ ಸನ್ಫ್ಲವರ್ ಸೀಡ್ಸ್ಗಳನ್ನು ಕೂಡ ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬಾ ಗ್ರೈಂಡ್ ಮಾಡಿಕೊಂಡ್ರೆ ಇದು ಒಂದು ರೀತಿ ಪೇಸ್ಟ್ ಥರ ಆಗುತ್ತೆ, ತರಿಯಾಗಿ ರುಬ್ಕೊಳ್ಳಿ. ಸೊ ಇವಾಗ ನೋಡಿ ಈ ಪೌಡರ್ ತಯಾರಾಗಿದೆ. ಈ ಪೌಡರಿನ ರುಚಿ ಸ್ವಲ್ಪ ಹೆಚ್ಚಿಸಲಿಕ್ಕೆ ನಾನು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಡೆಸಿಕೇಟೆಡ್ ಕೋಕೋನಟ್ಟು. ಸೊ ಇದನ್ನು ಕೂಡ ನಾನು ಸ್ವಲ್ಪ ಹುರ್ಕೊಳ್ತೀನಿ. ನೀವು ಕೊಬ್ಬರಿನಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ತೆಂಗಿನಕಾಯಿ ತುರಿನಾದರೂ ಯೂಸ್ ಮಾಡ್ಕೊಳ್ಬೋದು. ತೆಂಗಿನಕಾಯಿ ತುರಿ ಯೂಸ್ ಮಾಡೋದಾದರೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ, ಹುರ್ಕೊಂಡು ಬಳಸಿದರೆ ಒಳ್ಳೆಯದು, ಇಲ್ಲ ಅಂತಂದರೆ ಇದು ಹೊರಗಡೆ ಇಟ್ಟಾಗ ಹಾಳಾಗೋಗುತ್ತೆ. ಸೊ ಇವಾಗ ಸ್ವಲ್ಪ ಇದರ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ತೀನಿ, ಮತ್ತು ಪೌಡರ್ ಜೊತೆಗೆ ಇದನ್ನು ಸೇರಿಸ್ಕೊಳ್ತೀನಿ. ನಂತರ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸಕ್ಕರೆ ದಯವಿಟ್ಟು ಸೇರಿಸ್ಕೋಬೇಡಿ. ಸೊ ಬೆಲ್ಲನೇ ಸೇರಿಸ್ಕೊಳ್ಳಿ ಅಥವಾ ಕಲ್ಲು ಸಕ್ಕರೆನಾದರೂ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಪೌಡರ್ಗೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ನಾನು ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಬಯೋಟಿನ್ ಪೌಡರು ತಯಾರಾಗಿದೆ. ಬೆಲ್ಲದಲ್ಲಿಯೂ ಕೂಡ ಐರನ್ ಇದೆ, ಜಿಂಕ್ ಇದೆ, ಸೆಲೆನಿಯಮ್ ಕೂಡ ಇದೆ. ಈ ರೀತಿ ನೀವು ಪೌಡರನ್ನು ತಯಾರಿಸ್ಕೊಂಡು ಒಂದು ಏರ್ಟೈಟ್ ಡಬ್ಬದಲ್ಲಿ ತುಂಬಿಸಿ ಇಡ್ಬೋದು. ಸೊ ಈ ಪೌಡರಿನ ಜೊತೆಗೆ ನೀವು ಬೇಕಿದ್ದರೆ ವಾಲ್ನಟ್ ಆದರೂ ಯೂಸ್ ಮಾಡ್ಕೊಳ್ಬಹುದು, ಅರ್ಧ ಬಾದಾಮಿ ಅರ್ಧ ವಾಲ್ನಟ್ ಆದರೂ ಕೂಡ ಯೂಸ್ ಮಾಡಬಹುದು, ಮತ್ತು ನೆಲ್ಲಿಕಾಯಿ ಪುಡಿನಾದರೂ ಕೂಡ ಯೂಸ್ ಮಾಡಬಹುದು. ಸೊ ನಾನು 3-4 ಪದಾರ್ಥಗಳನ್ನು ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ಈಗಾಗಲೇ ಹೇಳಿರುವಂಥದ್ದನ್ನು. ಸೊ ಈ ಪುಡಿಯನ್ನು ನೀವು ಯಾವ ಟೈಮಿಗೆ ತೆಗೆದುಕೊಳ್ಬೇಕು ಅಂತಂದರೆ, ಬ್ರೇಕ್ಫಾಸ್ಟು ಅಂದರೆ ಬೆಳಗಿನ ತಿಂಡಿ ಆದ ನಂತರ ಮತ್ತು ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮಧ್ಯದಲ್ಲಿ ಟೈಮ್ ಇರುತ್ತಲ್ವ, ಸ್ವಲ್ಪ ಹಸಿವಾದಂಗೆ ಅನ್ನಿಸ್ತದೆ, ಆ ಟೈಮ್ನಲ್ಲಿ ನೀವು ಈ ಪುಡಿಯನ್ನು 1 ಚಮಚದಷ್ಟು ತೆಗೆದುಕೊಂಡ್ರೆ ಸಾಕು. ಅಥವಾ ನೀವು ಬೆಳಿಗ್ಗೆ ತೆಗೆದುಕೊಳ್ಳೋದಾದರೆ ಈ 1 ಚಮಚದಷ್ಟು ಪುಡಿಯನ್ನು ತೆಗೆದುಕೊಂಡು 1 ರಿಂದ 1.5 ಗಂಟೆ ಆದ ನಂತರ ನೀವು ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು. ಈ ಪುಡಿಯನ್ನು ಡೈಲಿ ನೀವು ತೆಗೆದುಕೊಳ್ಬೇಕು, ಹಾಗೂ 1 ತಿಂಗಳವರೆಗೇನಾದರೂ ನೀವು ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕೂದಲಲ್ಲಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ, ಮುಖ ಬೆಳ್ಳಗಾಗತ್ತೆ, ಹಾಗೂ ಮುಖದಲ್ಲಿ ನೆರಿಗೆಗಳು, ಫೈನ್ ಲೈನ್ಸು ಮತ್ತು ಡಲ್ಲಾಗಿರೋದನ್ನೆಲ್ಲ ಹೋಗಿ ಮುಖದಲ್ಲಿ ಒಳ್ಳೆಯ ಕಾಂತಿ ಬರುತ್ತೆ. ಮತ್ತು ನಿಮ್ಮ ನೇಲ್ಸ್ಗಳು ಕೂಡ ಗ್ರೋ ಆಗುತ್ತೆ, ಹಾಗೂ ಕೂದಲು ಉದುರುವಂತಹ ಸಮಸ್ಯೆ ದೂರ ಆಗುತ್ತೆ. ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ ಬಯೋಟಿನ್ನು ಬೇರೆ ಯಾವೆಲ್ಲ ಆಹಾರ ಪದಾರ್ಥಗಳಿಂದ ನಮಗೆ ಸಿಗುತ್ತೆ ಅಂತ. ಮೊಟ್ಟೆಯಲ್ಲಿ ನಮಗೆ ಸಿಗುತ್ತೆ, ಮತ್ತು ಸನ್ಫ್ಲವರ್ ಸೀಡ್ಸಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ಸ್ವೀಟ್ ಪೊಟೆಟೊ, ಅಣಬೆಯಲ್ಲಿ, ಹಾಗೂ ಬ್ರಾಕೊಲಿ, ಈಸ್ಟು, ಮತ್ತು ಕಾಲಿಫ್ಲವರು, ಮತ್ತು ನಟ್ಸ್ಗಳಲ್ಲಿ, ಬೀಜಗಳಲ್ಲಿ ನಮಗೆ ಈ ಬಯೋಟಿನ್ನು ಸಿಗುತ್ತೆ. ಸೊ ಇದರ ಜೊತೆಗೆ ನೀವು ಹೆಲ್ದಿ ಡಯಟನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವತ್ತು ಇಷ್ಟೇ ಇಂದಿನ ವಿಡಿಯೋದಲ್ಲಿ. ಸೊ ಇವತ್ತಿನ ಈ ವಿಡಿಯೋ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಾದರೂ ಕ್ವೆರೀಸ್ ಇದ್ದರೆ, ಏನಾದರೂ ಕ್ವಶನ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.